ವೆಂಕಟರಮಣನೇ ಎಳೆಯ ಗೋವಿಂದನೇ, ವೆಂಕಟರಮಣನೇ ಎಳೆಯ ಗೋವಿಂದನೇ, ಭಕುತರಿಗೊಲಿಯೋ ಸುಗುಣನೇ, ಭಕುತರಿಗೊಲಿಯೋ ಸುಗುಣ ತಿಮ್ಮಯ್ಯನೇ, ಸೋಲಿಸಬೇಡ ಗೆಲ್ಲಿಸಯ್ಯ, ಸೋಲಿಸಬೇಡ ಗೆಲ್ಲಿಸಯ್ಯ. ಶರಣು ಶರಣು ಶ್ರೀ ವಿನಾಯಕ, ಕರುಣದಿ ಕಾಯೋ ಗಣನಾಯಕ. ಈಗೆಲ್ಲರಿಗೂ ಎಂಜಾಯ್ ಬೇಕು. ನೀತಿ ಬೋಧಕ ಅಂಥದ್ದು ಸ್ವಲ್ಪ ಕಷ್ಟನೇ. ನಾವು ನಮ್ಮ ದಾರಿಗೆ ಅವ್ರನ್ನ ತರಬೇಕಾದ್ರೆ ನಾವು ಫಸ್ಟ್ ಅವ್ರ ದಾರಿಗೆ ಹೋಗಬೇಕು. ಈಗ ಮುನ್ಸಿಪಾಲಿಟಿ ಜಾಗದಲ್ಲಿ ಕಸಗಳು ಹಾಕ್ತಿರ್ತಾರಲ್ಲ, ಆ ಜಾಗನ ನಾವು ನಾಟಕ ಕಂಪ್ನಿಗಳು ಹಾಕಬೇಕಾದ್ರೆ ಬಾಡಿಗೆಗೆ ತೊಗೊತಿದ್ವಿ. ಅದನ್ನೆಲ್ಲ ಸ್ವಚ್ಛ ಮಾಡಿ ಥಿಯೇಟ್ರ್ ಹಾಕ್ತಿದ್ವಿ. ಅದು ಹಾಗೆ ನೋಡುವಾಗ ಕಸದ ತೊಟ್ಟಿ ಆಗಿತ್ತು. ನಾವು ಥಿಯೇಟ್ರೆಲ್ಲ ತಗಡಿಂದ ಥಿಯೇಟ್ರ್ ಹಾಕಿದ ಮೇಲೆ ಅದು ರಂಗಮಂದಿರ ಆಯಿತು. ಅವಾಗೇನು ರೀ, ಕಲಸಿದ ಬಣ್ಣಗಳು ಇರಲಿಲ್ಲ, ಪ್ಯಾನ್ ಕೇಕ್ ಅಂತೆ ಇದಂತೆ ಅವೆಲ್ಲ ಏನು ಟ್ಯೂಬ್ ಗಿಬ್ ಏನು ಇರಲಿಲ್ಲ. ಪುಡಿಗಳು ಇಡ್ತಿದ್ರು, ಬಿಳಿ, ಕೆಂಪು, ಹಳದಿ, ಕೊಬ್ಬರಿ ಎಣ್ಣೆ, ವ್ಯಾಸ್ಲಿನ್. ಆಮೇಲೆ ಕಣ್ಣಿಗೆ ಕಾಡಿಗೆ ಹಚ್ಚಬೇಕಾದ್ರೆ ನಾವು ಒಂದು ತಗಡಂದು ಇದಕ್ಕೆ ಒಂದು ಬಟ್ಟೆಯಲ್ಲಿ ಸ್ವಲ್ಪ ಎಣ್ಣೆ ಅದ್ದಿ ಬಟ್ಟೆನ ಉರಿ ಹಚ್ಚಿಬಿಟ್ಟು ಅದನ್ನು ಹಿಂಗೆ ಹಿಡಿತಿದ್ರು. ಅದಕ್ಕೆ ಅದ್ರ ಮಸಿ ಎಲ್ಲ ಅದಕ್ಕೆ ಹತ್ತುತ್ತಿತ್ತು. ಅದನ್ನು ನಾವು ಕೈಯಲ್ಲಿ ಹಿಂಗೆ ಮಾಡಿಕೊಂಡು ಒಂಚೂರು ವ್ಯಾಸನ ಹಾಕ್ಕೊಂಡು ಇದು ಮಾಡಿ ಕಣ್ಣಿಗೆ ಕಾಡಿಗೆಗಳು ಮಾಡ್ಕೋತಿದ್ವಿ. ಜರದ ಸೀರೆನ ಉಟ್ಟಿರಬೇಕ, ಹರಕ ಅಂಗಿ ಅವ ತೊಟ್ಟಿರಬೇಕ, ಜರದ ಸೀರೆನ ಉಟ್ಟಿರಬೇಕ, ಹರಕ ಅಂಗಿ ಅವ ತೊಟ್ಟಿರಬೇಕ, ಕುದುರೆ ಮ್ಯಾಲೆನ ಕುಂತಿರಬೇಕ, ಕುಂಟನಾಗಿ ಅವ ಬರುತ್ತಿರಬೇಕ, ಕುದುರೆ ಮ್ಯಾಲೆನ ಕುಂತಿರಬೇಕ, ಕುಂಟನಾಗಿ ಅವ ಬರುತ್ತಿರಬೇಕ, ಗಂಡನಿದ್ದರ ಇಂಥವನಿರಬೇಕ, ನಾ ಹೇಳ್ದಂಗೆ ಕೇಳಬೇಕ, ಗಂಡನಿದ್ದರ ಇಂಥವನಿರಬೇಕ. ನನ್ನ ಹುಟ್ಟೂರು ಮೈಸೂರು. ನನ್ನ ತಂದೆ ಕೆಂಪೇಗೌಡ ಅಂತ, ನನ್ನ ತಾಯಿ ಸಿದ್ದಮ್ಮ. ನಮ್ಮ ತಂದೆ ತಾಯಿಗೆ ನಾವು 8 ಜನ ಮಕ್ಕಳು. ಅದರಲ್ಲಿ ನಾನು ಹುಟ್ಟೋಕ್ಕಿಂತ ಮುಂಚೆನೇ 3 ಜನ ಇರಲಿಲ್ಲ, ಅವ್ರನ್ನ ನಾನು ನೋಡೇ ಇಲ್ಲ. ಆ ನಂತರ ನಾವು 5 ಜನ ಇದ್ವಿ, 4 ಜನ ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಅದರಲ್ಲಿ ನಾನೇ ಕೊನೆಯವಳು, 8ನೇ ಮಗಳು ನಾನು. ನಮ್ಮ ದೊಡ್ಡಕ್ಕ ನರ್ಸ್ ಕೆಲಸ ಮಾಡ್ತಾಯಿದ್ರು. ಅವ್ರಿಗೆ ಒಬ್ರಿಗೆ ಮದುವೆ ಆಗಿತ್ತು. ನಮ್ಮ 3 ಜನ ಅಕ್ಕ ತಂಗಿರಿಗೂ ಇನ್ನೂ ಮದುವೆ ಆಗಿರಲಿಲ್ಲ, ನಮ್ಮ ಅಣ್ಣನಿಗೂ ಮದುವೆ ಆಗಿರಲಿಲ್ಲ. ನಾವು 7-8ನೇ ವರ್ಷದಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ಬರು ತೀರ್ಕೊಂಡ್ರು. ನಮ್ಮ ತಂದೆ ತೀರ್ಕೊಂಡು 3 ತಿಂಗಳಿಗೆ ನಮ್ಮ ತಾಯಿ ತೀರ್ಕೊಂಡ್ಬಿಟ್ರು, ಕ್ಯಾನ್ಸರ್ ಆಗಿತ್ತು ಅವ್ರಿಗೆ. ಆನಂತರ ನಮ್ಮ ಹಿರಿಯಕ್ಕ ನರ್ಸ್ ಕೆಲಸ ಮಾಡ್ತಾಯಿದ್ರಲ್ಲ, ಅವ್ರಿಗೆ ಮದುವೆ ಆಗಿ 3 ಜನ ಮಕ್ಕಳಿದ್ರು. ಆ 3 ಜನ ಮಕ್ಕಳ ಜೊತೆಯಲ್ಲಿ ತಂಗಿರನ್ನೂ ಇಟ್ಕೊಂಡು ಅವರೇ ಜೋಪಾನ ಮಾಡಿದ್ರು. ನನ್ನ ಅಣ್ಣ ಆಗ ಒಬ್ಬರು ಲಾಯರ್ ಮನೆಯಲ್ಲಿ ಕಾರ್ ಡ್ರೈವರ್ ಕೆಲಸ ಮಾಡ್ತಾಯಿದ್ದ. ಆನಂತರ ಆತ ಮಿಲ್ಟ್ರಿಗೆ ಹೋಗ್ಬಿಟ್ಟಿದ್ದ, ಇಲ್ಲಿರಲಿಲ್ಲ. ನಮ್ಮ ಅಕ್ಕನೇ ನಮ್ಮನ್ನೆಲ್ಲ ಸಾಕಿ ಜೋಪಾನ ಮಾಡಿದರು. ಆನಂತರ ನಮ್ಮ ಅಪ್ಪ ಅಮ್ಮ ಸತ್ತ ಮೇಲೆ ನಮ್ಮಣ್ಣ ಬಂದು ಅವನೇನು ಜವಾಬ್ದಾರಿ ತಗೊಳ್ಳಿಲ್ಲ. ಒಂದು ಸ್ವಂತ ಮನೆ ಇತ್ತು ನಮ್ಮದು, ಅದನ್ನೊಂದು ಮಾರೋದಕ್ಕೆ ನಿಂತ. ಆವಾಗೆಲ್ಲ ಗಂಡು ಮಕ್ಕಳಿಗೆ ಸೇರಬೇಕು ಆಸ್ತಿ, ಹೆಣ್ಮಕ್ಳಿಗೆ ಏನು ಇರ್ತಿರಲಿಲ್ಲ, ಬರೀ ಸಹಿ ಮಾಡಿ ಕೊಟ್ಬಿಡೋದು ಅಷ್ಟೇ ಇತ್ತು. ಆಗ ನಮ್ಮ ಅಕ್ಕ ಹೇಳ್ತಿದ್ರು, ಮನೆ ಮಾರಬೇಡ, ತವರು ಮನೆ ಅನ್ನೋದೊಂದು ಇರಲಿ ಅಂತ. ಆದರೆ ಅವನು ಕೇಳಲಿಲ್ಲ, ಮನೆ ಮಾರ್ದ. ಆಮೇಲೆ ಅಕ್ಕನೇ ಇಟ್ಕೊಂಡು ನಮ್ಮನ್ನು ಜೋಪಾನ ಮಾಡಿದ್ರು. ಆಮೇಲೆ ನಾನು ಬಾಲ್ಯದಲ್ಲಿನೇ ನನಗೆ ಕಲೆ ಬಗ್ಗೆ ಬಹಳ ಆಸಕ್ತಿ ಇತ್ತು. ಓದೋದ್ರ ಬಗ್ಗೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಶಾಲೆ ಕಳಿಸಿದ್ರು ಸರಿಯಾಗಿ ನಾನು ಓದ್ತಾನೇ ಇರಲಿಲ್ಲ. ಈಗ ಎಲ್ಲಾದರೂ ನಾಟಕ ಆಡ್ತಾರೆ ಅಂದರೆ ಅವಾಗೆಲ್ಲ ಶನಿ ಪ್ರಭಾವ, ಸತ್ಯ ಹರಿಶ್ಚಂದ್ರ ಹಿಂಗೆಲ್ಲ ನಾಟಕಗಳು ಮಾಡ್ತಿದ್ರು. ಅಲ್ಲಲ್ಲೇ ಎಲ್ಲರೂ ಸೇರಿಕೊಂಡು ಪಟ್ಟಿ ಹಾಕ್ಕೊಂಡು ಮಾಡ್ತಾಯಿದ್ರು. ಅಲ್ಲೆಲ್ಲ ನಡೆದ್ರೆ ಹೋಗಿ ಕೂತ್ಕೊಂಡು ಬಿಡ್ತಿದ್ದೆ, ಬೆಳದ ತನಕ ಕೂತ್ಕೊಳ್ಳೋದು ನಾಟಕ ನೋಡ್ತಾ. ಆಮೇಲೆ ಅವ್ರನ್ನ ಹೋಗಿ ಹಿಂಸೆ ಕೊಡೋದು, ಅವ್ರಿಗೆ ನನಗೆ ಅವಕಾಶ ಕೊಡಿ, ನಾನು ಡ್ಯಾನ್ಸ್ ಮಾಡ್ತೀನಿ ಅಂಥೇಳಿ. ಅದು ಬೆಳಗ್ಗೆ 6 ಗಂಟೆಗೆ ನಾಟಕ ಬಿಡ್ತಿದ್ರಲ್ಲ, 4 ಗಂಟೆ ತನಕ ನಾವು ಕೂತು ಕಾದು ಆಮೇಲೆ 4 ಗಂಟೆ ಸುಮಾರು ನಮ್ಮನ್ನು ಡ್ಯಾನ್ಸಿಗೆ ಬಿಡೋರು. ಆವಾಗ ಡ್ಯಾನ್ಸ್ ಮಾಡ್ಕೊಂಡು ಮನೆಗೆ ಬಂದು ಸಿಕ್ಕಾಬಟ್ಟೆ ಹೊಡೆಸ್ಕೊತಿದ್ದೆ.
ಎಲ್ಲಿ ಹೋಗಿದ್ದೆ, ಬೆಳ್ತನಕ ಹುಡ್ಕಾಡಿದ್ರು ಸಿಗಲ್ಲ. ನಾಟಕ ನೋಡೋಕೆ ಹೋಗಿದ್ದು ಏನು ಅವಾಗೆಲ್ಲ ಅವ್ರ ಕೈಲಿ ಹೋಗಿ ಬಣ್ಣ ಎಲ್ಲ ಹಚ್ಚಿಸ್ಕೊಂಡ್ಬಿಡ್ತಿದ್ವಿ. ಇಲ್ಲಿಷ್ಟು ಕೆಂಪು, ಇಲ್ಲಿಷ್ಟು ಕೆಂಪು, ಲಿಪ್ಟಿಕ್ಕು ಹಚ್ಚಿಸ್ಕೊಂಡು ಪಾತ್ರ ಮಾಡಿ ಮನೆಗೆ ಬಂದರೆ ಸಿಕ್ಕಾಬಟ್ಟೆ ಹೊಡೆಯೋರು. ಹೊಡೆಸ್ಕೊಂಡು ಮತ್ತೆ ಎಲ್ಲಾದರೂ ನಾಟಕ ಇದೆ ಅಂತ ಅಂದರೆ ಆ ಹೊಡೆದಿದ್ದೆ ನೆನಪೇ ಇರ್ತಿರ್ಲಿಲ್ಲ, ಮತ್ತೆ ಹೋಗ್ತಿದ್ದೆ. ಈ ಥರ ಮಾಡಿಕೊಂಡು ನಾನು ಕಲಾವಿದೆ ಆಗಿಬಿಟ್ಟೆ. ಅಂದರೆ ನಿಮ್ಮ ಜೀವನ ರಂಗಭೂಮಿಯಿಂದ ಪ್ರಾರಂಭ ಆಯಿತಾ? ಹೌದು. ಅಂದರೆ ಅಲ್ಲಿ ಬೇರೆ ಯಾರ್ಯಾರು ನಾಟಕ ಮಾಡ್ತಿದ್ದಾಗ ನಾನು ಶುರು ಮಾಡಿದ್ದು ಡ್ಯಾನ್ಸ್ ಮಾಡೋದಕ್ಕೆ. ಆ ನಂತರ ಬಾಲ ಪಾತ್ರಕ್ಕೆ ನಾನು ಶ್ರೀಕಂಠ ಮೂರ್ತಿಗಳ ಕಂಪ್ನಿಗೆ ಹೋಗಿದ್ದು. ಅಂದರೆ ನಮ್ಮ ತಾಯಿ ತೀರ್ಕೊಂಡಾಗ ಮೈಸೂರಿನಲ್ಲಿ ಗುರು ಸ್ವೀಟ್ ಮಾಲ್ಟ್ ಅಂತ ಇದೆ, ಅದು ಇವಾಗಲೂ ಇದೆ. ಅದು ಅಲ್ಲಿ ಮಾಲೀಕರಿದ್ದರು, ಬಸವಣ್ಣವ್ರಂತ ಇದ್ದರು. ಅವರು ನಮ್ಮ ಪರಿಚಯ ಇರೋದ್ರಿಂದ ಶವ ಸಂಸ್ಕಾರಕ್ಕೆ ಬಂದಿದ್ದರು. ಆ ಟೈಮ್ನಲ್ಲಿ ನಾನು ಗೊತ್ತೇ ಇಲ್ಲ, ನನಗೆ ಅಳೋದೇ ಗೊತ್ತಿಲ್ಲ. ತಾಯಿ ಸತ್ತಿದ್ದಾರೆ, ಅಳಬೇಕು ಮಾಡಬೇಕು ಇದೇನೂ ಗೊತ್ತಿರಲಿಲ್ಲ ನನಗೆ. ನಾನು ಎಲ್ಲ ಸುಮ್ಮನೆ ಹಿಂಗೆ ಒಂದು ಟವಲ್ ಹಾಕ್ಕೊಂಡು ಪಾತ್ರದ ಮಾತಾಡ್ತಿದ್ದಂತೆ. ಆ ಕಡೆನೂ ನಿಂತು ಅವ್ರದ್ದು ಮಾತಾಡೋದು, ಈ ಕಡೆ ನಿಂತು ಇವ್ರದ್ದು ಇಬ್ಬರದು ಮಾತಾಡೋದು, ನಾಟಕ ಮಾಡ್ತಿದ್ರೆ ಅವ್ರು ನೋಡು ನಾಟಕ ಕಂಪ್ನಿಗೆ ಸೇರ್ತೀಯೇನೆ ನೀನು ಅಂತ ಕೇಳ್ತಿದ್ರಂತೆ. ಅದಕ್ಕೆ ನಾನು ಹ್ಞೂ ಅಂದ ಕೂಡಲೇ ಸರಿ ಸೇರಿಸ್ತೀನಿ ಸುಮ್ಮನಿರು ನಿನ್ನ ಅಂತ ಹೇಳ್ತಿದ್ರಂತವರು. ಆಮೇಲೆ ನಮ್ಮ ಅಕ್ಕನಿಗೆ ಹೇಳಿದ್ರಂತೆ, ನೋಡು ಎಲ್ಲ ಮಕ್ಕಳನ್ನೂ ತೊಗೊಂಡು ನಿನ್ನ ಮಕ್ಕಳನ್ನೂ ಜೋಪಾನ ಮಾಡೋದು ಕಷ್ಟ ಆಗ್ತದಮ್ಮ, ಅದಕ್ಕೆ ಅವಳಿಗೆ ಕಂಪ್ನಿ ಬಗ್ಗೆ ಭಾಳ ಇಂಟ್ರೆಸ್ಟ್ ಇದೆ, ಅದಕ್ಕೆ ಕಳಿಸ್ಕೊಟ್ಬಿಡು, ಒಬ್ಬ ಕಲಾವಿದೆ ಆಗಲಿ ಅಂದಾಗ ಶ್ರೀಕಂಠ ಮೂರ್ತಿಗಳ ಕಂಪ್ನಿಗೆ ನನ್ನ ಬಾಲನಟಿಯಾಗಿ ಕಳಿಸಿದ್ರು. ಆ ನಂತರ ಸ್ವಲ್ಪ ದಿನ ಆದ ಕೂಡಲೇ ಆರ್ ನಾಗರತ್ನಮ್ಮವರು ಭೀಮನ್ ಪಾತ್ರ ಮಾಡ್ತಾಯಿದ್ರು. ಅವಾಗ ಕೃಷ್ಣ ಗಾರುಡಿ, ಕೃಷ್ಣ ಲೀಲೆ ಇದೆಲ್ಲ. ಆ ಟೈಮ್ನಲ್ಲಿ ಅಲ್ಲಿಗೆ ಹೋಗಿ ಸೇರಿಕೊಂಡಿದ್ದೆ. ಆ ನಂತರ ಒಂದು 11 ವರ್ಷ ಆಯಿತು, 11.5 ವರ್ಷ ಆಯಿತು. ಅಷ್ಟರಲ್ಲಿ ನಾನು ದೊಡ್ಡವಳಾದೆ ಅಂತ ವಾಪಸ್ಸು ಕರ್ಕೊಂಡು ಬಂದುಬಿಟ್ರು ಅಕ್ಕ, ಕಳಿಸ್ಲಿಲ್ಲ. ಯಾವ ವಯಸ್ಸಿನಲ್ಲಿ ನೀವು ನಾಟಕಗಳನ್ನ ಶುರು ಮಾಡಿದ್ರಿ? ನನಗೆ 8-9 ವಯಸ್ಸಿನಲ್ಲೇ ನಾನು ಪಾತ್ರ ಮಾಡೋಕ್ಕೆ ಶುರು ಮಾಡಿದ್ದು. 62ನೇ ಇಸ್ವಿಲೇ ನಾನು ಬಣ್ಣ ಹಚ್ಚಿದ್ದು. ಅಂದರೆ ಮೊದಲು ನೀವು ಡಾನ್ಸ್ ಮಾಡೋಕ್ಕೆ ಶುರು ಮಾಡ್ತೀರಿ, ಹೌದು, ಅದಾದಮೇಲೆ ಪಾತ್ರಗಳನ್ನ ಮಾಡೋಕ್ಕೆ ಶುರು ಮಾಡ್ತೀರಿ? ಹೌದು ಹೌದು, ಆ ಥರ. ನನ್ನ 54ನೇ ಇಸ್ವಿ ನಾನು ಹುಟ್ಟಿದ್ದು 54ನೇ ಇಸ್ವಿ. ಓಕೆ. 62ನೇ ಇಸ್ವಿಯಿಂದ ಪಾತ್ರ ಮಾಡೋಕ್ಕೆ ಶುರು ಮಾಡಿ. ಇಲ್ಲಿವರೆಗೂ ಯಾವ್ಯಾವ ಕಂಪ್ನಿಗಳಲ್ಲಿ ನೀವು ಪಾತ್ರಗಳನ್ನ ಮಾಡಿದ್ದೀರಿ? ಫಸ್ಟು ಶ್ರೀಕಂಠ ಮೂರ್ತಿಗಳ ಕಂಪನಿ, ಆಮೇಲೆ ಆರ್ ನಾಗರತ್ನಮ್ಮ ಅವ್ರ ಸ್ತ್ರೀ ನಾಟಕ ಮಂಡಳಿ, ಆನಂತರ ಶಾರದಾ ಸಂಗೀತ ನಾಟಕ ಮಂಡಳಿ ಗೋಕಾಕ್, ಅಲ್ಲಿ ಇದ್ದೆ. ಅವರು ಫಸ್ಟು ನನಗೆ ತಿಳುವಳಿಕೆ ಬಂದ ಮೇಲೆ ಪಾತ್ರವನ್ನು ಕಲಿಸಿ ಅಕ್ಷರಗಳನ್ನೆಲ್ಲ ತೀಡಿ ಕಲ್ಲನ್ನು ಕಟ್ಟಿದ್ದು ಮೂರ್ತಿ ಮಾಡೋ ಹಾಗೆ ನನ್ನನ್ನು ಒಬ್ಬ ಕಲಾವಿದೆ ಮಾಡಿದ್ದು ಇವರೇ ಶಾರದಾ ಸಂಗೀತ ನಾಟಕ ಮಂಡಳಿ, ಬಸವಣ್ಣಪ್ಪ ಅವರಂತ. ಅಲ್ಲಿ ಸ್ವಲ್ಪ ದಿವಸ ಇದ್ದ. ಆಮೇಲೆ ಮಾಸ್ಟರ್ ಹಿರಣ್ಣಯ್ಯವ್ರ ಕಂಪನಿಲಿ ಒಂದು ವರ್ಷ 6 ತಿಂಗಳೇನು ಮಾಡಿದ್ದೆ. ದೇವದಾಸಿ ನಾಟಕ. ಮತ್ತು ಅವರಲ್ಲಿ ಪಾತ್ರಗಳು ಚಿಕ್ಕದಿತ್ತು. ಲಂಚಾವತಾರ, ಭ್ರಷ್ಟಾಚಾರ, ಕಲ್ಕಿ ಅವತಾರ, ಈ ಥರ ಎಲ್ಲ ನಾಟಕಗಳು ಮಾಡೋದ್ರಲ್ಲ. ಅದರಲ್ಲಿ ದೇವದಾಸಿ ಒಂದರಲ್ಲಿ ಮಾತ್ರ ಮಣಿಮಂಜರಿ ಪಾತ್ರ ಮಾಡಿದ್ದೆ ಸ್ವಲ್ಪ ದಿವಸ. ಆಮೇಲೆ ಕಮತಗಿ ಕಂಪ್ನಿ, ಹುಚ್ಚೇಶ್ವರ ನಾಟ್ಯ ಸಂಘ ಕಮತಗಿ ಅಂತ, ಆ ಕಂಪ್ನಿಲಿ 77ನೇ ಇಸ್ವಿಲಿ ಸೇರಿ 2002ನೇ ಇಸ್ವಿ ತನಕ ಅಲ್ಲೇ ಇದ್ವಿ. 2002ನೇ ಇಸ್ವಿಲಿ ನಮ್ಮದು ಕಂಪ್ನಿ ನಿಂತ ಮೇಲೆ ನಾನು ಪಾತ್ರ ಬಿಟ್ಟೆ. ಆಮೇಲೆ ಅಲ್ಲಿ ಕಂಪ್ನಿಗೆ ಹೋದ್ಮೇಲೆ ನಟಿಯಾಗಿ ಕಾಮಿಡಿ ಆಗಿರ್ಬೋದು, ಮತ್ತು ಟ್ರ್ಯಾಜಿಡಿ, ವಿಲನ್ನು, ಎಲ್ಲ ಥರದ ಪಾತ್ರನೂ ಇಂಟ್ರೆಸ್ಟಿಂದ ಕಲಿತು ಮಾಡ್ತಿದ್ದೆ. ಆಮೇಲೆ ಕಂಪನಿ ಮಾಲೀಕರ ಒಂದು ಸಂಗಾತಿಯಾಗಿದೆ. ಅಲ್ಲೇ 2002ನೇ ಇಸ್ವಿ ತನಕ ಕಳೀತು. ಆಮೇಲೆ ಕಂಪ್ನಿ ನಿಂತ ಮೇಲೆ ನಾನು ಈ ಕಡೆ ಮೈಸೂರಿಗೆ ಬಂದೆ. ನಾನು ಹುಟ್ಟೂರು ಮೈಸೂರೇ ಆಗಿದ್ದರಿಂದ ನನ್ನ ಮಗಳನ್ನ ಅಲ್ಲಿ ಸ್ಕೂಲ್ನಲ್ಲಿ ಹಾಕಿದ್ದೆ, ಹೀಗಾಗಿ ಮೈಸೂರಿಗೆ ಬಂದೆ. ಆ ನಂತರ ಈ ಸೀರಿಯಲ್ಲು, ಸಿನಿಮಾ ಇದೆಲ್ಲ. ಅಂದರೆ ಅಲ್ಲಿಂದ ಬಂದಮೇಲೆ ಸಿನಿಮಾ ಶುರು ಮಾಡಿದ್ರ, ಸೀರಿಯಲ್ ಶುರು ಮಾಡಿದ್ರ? ಹೇಗೆ ನಿಮಗೆ ಸಿನಿಮಾ ಮತ್ತು ಸೀರಿಯಲಲ್ಲಿ? ಇಲ್ಲಿ ಗುಡಿಹಳ್ಳಿ ನಾಗರಾಜ್ ಅಂತ ಇದ್ದರು, ಪತ್ರಕರ್ತರವರಿದ್ದರು, ಉಪಸಂಪಾದಕರಾಗಿ ಕೆಲಸ ಮಾಡ್ತಾಯಿದ್ರು. ಆವಾಗಿಂದ ನಮಗೆ ತುಂಬ ವರ್ಷಗಳಿಂದ ಪರಿಚಯ ಇತ್ತು. ನಾವು ಇಲ್ಲಿ ಗುಬ್ಬಿ ಕಂಪ್ನಿ ಥಿಯೇಟ್ರ್ ಇದೆಯಲ್ಲ, ಗುಬ್ಬಿ ಥಿಯೇಟ್ರ್, ಅಲ್ಲಿ ನಮ್ಮದು ಕಂಪ್ನಿ ಹಾಕಿದ್ವಿ. 1-2 ವರ್ಷ ಕ್ಯಾಂಪ್ ಮಾಡಿದ್ವಿ. ಇಲ್ಲಿ ಎಲ್ಲ ನಾಟಕಗಳು ಆಡ್ತಿದ್ವಿ.
ಅವಾಗೆಲ್ಲ ಪರಿಚಯ ಇತ್ತು. ನಮ್ಮ ಪರಿಚಯನೆಲ್ಲ ಪತ್ರಿಕೆ ಒಳಗೆ ಅವರು ಹಾಕ್ತಾಯಿದ್ರು, ಸಂದರ್ಶನ ಮಾಡಿ ಅದೆಲ್ಲ. ನಾಟಕ ನೋಡಿದಾಗ ಪಾತ್ರ ಹೇಗಿತ್ತು, ಇವ್ರ ಪಾತ್ರ ಹೇಗಿತ್ತು, ಇವ್ರ ಪಾತ್ರ ಹೀಗೆಲ್ಲ ಪರಿಚಯಿಸ್ತಿದ್ರು. ನಮಗೆ ತುಂಬ ಆತ್ಮೀಯರಾಗಿ ಇದ್ದರು ಕಂಪ್ನಿಯಲ್ಲಿ, ನಮ್ಮ ಮನೆಯವ್ರಿಗೆ ನಮಗೆಲ್ಲ. ಆಮೇಲೆ ನಮ್ಮ ಕಂಪ್ನಿ ನಿಂತು ನಾ ಬಂದಮೇಲೆ ಅವರು ಹೇಳಿದ್ರು, ಯಾಲ್ರಿ ಒಳ್ಳೆ ಪಾತ್ರ ಮಾಡ್ತೀರ ನೀವು, ನಿಮ್ಮಂಥ ದೊಡ್ಡ ದೊಡ್ಡ ಕಲಾವಿದ್ರೇ ಈ ಥರ ಖಾಲಿ ಕೂತ್ಕೊಂಡ್ಬಿಟ್ರೆ ಹೇಗೆ, ಬೇರೆ ಕಂಪ್ನಿಗೆ ಹೋಗ್ಬೋದಲ್ಲ ಅಂದು. ನಾವು ಒಂದು ಕಂಪ್ನಿ ಮಾಲೀಕರ ಹೆಂಡತಿಯಾಗಿ ಇಲ್ಲಿ ತನಕ ದುಡ್ಕೊಳ್ತಾ ಬಂದಿದ್ದು. ಈಗ ಮತ್ತೊಂದು ಕಂಪ್ನೀಲಿ ಹೋಗಿ ದುಡ್ದು ನಾವು ಪೇಮೆಂಟ್ ತೊಗೊಳೋದು ನನಗೆ ಯಾಕೋ ಸ್ವಾಭಿಮಾನ ಕಾಡುತ್ತೆ, ಅದಕ್ಕೋಸ್ಕರ ಹೋಗಿಲ್ಲ ಅಂತ ಹೇಳಿದೆ. ಸೀರಿಯಲ್ನಲ್ಲಿ ಮಾಡ್ಬೋದಲ್ವ ನೀವು, ಸಿನಿಮಾ ಸೀರಿಯಲ್ ಸಿಕ್ಕಿದ್ರೆ ಅವಕಾಶ ಒಳ್ಳೆ ಪಾತ್ರಗಳು ಸಿಕ್ಕಿದ್ರೆ ಮಾಡ್ಬೋದು. ನಮ್ಮನೆಯವರು ಒಪ್ಪಿಗೆ ತೊಗೋಬೇಕು, ಆದರೆ ಅವ್ರು ಒಪ್ಪಿದ್ರೆ ಮಾಡ್ತೀನಿ ಅಂದೆ. ಕೇಳಿದಾಗ ಅವರು ಒಪ್ಪಿದ್ರು, ಪರವಾಗಿಲ್ಲ ಒಳ್ಳೆ ಪಾತ್ರ ಸಿಕ್ಕಿದ್ರೆ ಮಾಡು ಅಂತ ಅಂದರು. ಆಮೇಲೆ ಸೀರಿಯಲ್ಲು ಮತ್ತು ಒಂದೆರಡು ಸಿನಿಮಾ ಸಿಕ್ತು. ಫಸ್ಟಿಗೆ ನನಗೆ ರೇಣುಕಾದೇವಿ ಆ ಸಿನಿಮಾದಲ್ಲಿ ಮಾಡಿದೆ. ಪ್ರೇಮ ಇರೋದಾರಲ್ಲ ಅವ್ರ ತಾಯಿ, ಹೀರೋಯಿನು ಪ್ರೇಮ, ಅವ್ರ ತಾಯಿ ರೋಲ್ ಮಾಡಿದೆ. ಆನಂತರ ಸೀರಿಯಲ್ ಅಂದರೆ ಸುಮತಿ ಸೀರಿಯಲ್ ಮಾಡಿದೆ ಫಸ್ಟು. ಆಮೇಲೆ ಒಂದೊಂದೇ ಅವಕಾಶಗಳೆಲ್ಲ ಸಿಕ್ತು. ಗುಡಿಹಳ್ಳಿಯವರೇ ಕೆಲವು ಜನ ಡೈರೆಕ್ಟ್ರುಗಳಿಗೆ, ಅವ್ರಿಗೆಲ್ಲ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರಿಗೆ ಮತ್ತು ನಾಗಾಭರಣ ಅವ್ರಿಗೆ, ಇವ್ರಿಗೆಲ್ಲ ಪರಿಚಯಿಸ್ತಿದ್ರು. ಇವರು ಡ್ರಾಮಾ ಕಂಪ್ನಿಲಿ ಪಾತ್ರ ಮಾಡಿದ್ದಾರೆ, ಒಳ್ಳೆ ಕಲಾವಿದೆ, ಒಂದೊಂದು ಅವಕಾಶಗಳಿದ್ರೆ ಕೊಡಿ ಅಂತ. ಆಮೇಲೆ ಒಂದೊಂದೇ ಸೀರಿಯಲ್ ಮಾಡ್ತಾ ಅವಕಾಶಗಳು ಸಿಕ್ತು, ಸಿನಿಮಾಗಳು ಸಿಕ್ತು. ಹೀಗಾಗಿ ಈಗ ಸಿನಿಮಾ ಸೀರಿಯಲ್ ಜೊತೆಗೆ ನಾಟಕಗಳನ್ನೂ ಮಾಡ್ತಾಯಿರ್ತೀನಿ. ಆಗಾಗ ಈಗಲೂ ನಾಟಕಗಳು ಮಾಡ್ತಾ ಇದ್ದೀರಾ? ಮಾಡ್ತೀನಿ ಅಂದರೆ ಬೇರೆ ಕಂಪ್ನಿಗೆ ಹೋಗಲ್ಲ. ನಾನೇ ಒಂದು ಆಶಾಕಿರಣ ಕಲಾ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೀನಿ. ಆ ಟ್ರಸ್ಟ್ನಲ್ಲಿ ಈಗ ಖಾಲಿ ಇದ್ದವರೆಲ್ಲ, ಕಂಪ್ನಿಯಲ್ಲಿ ಪಾತ್ರ ಮಾಡ್ತಿದ್ದವರು ಕಂಪ್ನಿ ನಿಂತು ಹೋದ್ಮೇಲೆ ಖಾಲಿ ಇದ್ದಂಥ ಹೆಣ್ಮಕ್ಳನ್ನೆಲ್ಲ ಆಯ್ಕೆ ಮಾಡಿಕೊಂಡು ಎಲ್ಲ ಸ್ತ್ರೀಯರೇ ಕೂಡಿ ಒಂದು ನಾಟಕ ಶುರು ಮಾಡಿದ್ವಿ. ಬಸ್ ಕಂಡಕ್ಟ್ರು ಅಂದರೆ ನಮ್ಮನೆಯವರೇ ಬರ್ತಿದ್ರು, ಬಸ್ ಕಂಡಕ್ಟ್ರು. ಆಮೇಲೆ ಸೈನಿಕನ ಸಹೋದರಿ, ಚೆನ್ನಪ್ಪ ಚೆನ್ನಗೌಡ, ಈ ಥರ ನಾಟಕಗಳನ್ನ, ಸಿಂಧೂರ ಲಕ್ಷ್ಮಣ, ಇದನ್ನೆಲ್ಲ ನಾವೇ ಕಲ್ತು ಮಾಡ್ತಿದ್ವಿ. ಅಷ್ಟರಲ್ಲಿ ಕೊರೋನಾ ಬಂದುಬಿಡ್ತು. ಎಲ್ಲ ಕಡೆ ಮಾಡಿದ್ವಿ, ಮೈಸೂರು ದಸರಾ, ಹಂಪಿ ಉತ್ಸವ, ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಕೊರೋನಾ ಬಂದಮೇಲೆ ಕೆಲವೊಬ್ಬರಿಗೆ ಹುಷಾರು ತಪ್ಪಿದ್ರು, ಕೆಲವೊಬ್ಬರು, ನಮ್ಮ ಮ್ಯೂಸಿಕ್ ಮಾಸ್ಟರ್ ಒಬ್ಬರು ತೀರ್ಕೊಂಡ್ರು, ಸೋಮಶೇಖರ್ ಮಾಸ್ಟ್ರು ಅಂತ, ಕೋಮಲಮ್ಮ ಅಂತ ಅವ್ರ ಮಿಸ್ಸಸ್ಸು ಒಳ್ಳೆ ಪಾತ್ರ ಮಾಡ್ತಾಯಿದ್ರು, ಅವರು ತೀರ್ಕೊಂಡ್ರು. ನಾನು ಬಸ್ ಕಂಡಕ್ಟ್ರಲ್ಲಿ ನಾನು ಕಂಡಕ್ಟರ್ ಮಾಡ್ತಿದ್ದೆ ಕಾಮಿಡಿ, ಅವರು ದೇವಣ್ಣನ ಪಾತ್ರ ಮಾಡ್ತಿದ್ದು, ಖಾನಾವಳಿ ಮಾಲೀಕ. ಈ ಥರ ಒಳ್ಳೊಳ್ಳೆ ಕಲಾವಿದರಿದ್ದರು, ಅವರು ತೀರ್ಕೊಂಡ್ರು. ಮತ್ತು ಇನ್ನೂ ಒಂದು 2-3 ಜನ ಹಾಗೆ ಇದಾದಮೇಲೆ ಆ ಥರ ಪಾತ್ರ ಮಾಡೋರು ಕಷ್ಟ ಸಿಗಲ್ಲ. ಯಾಕಂದರೆ ವೃತ್ತಿ ಕಂಪ್ನಿಯಲ್ಲಿ ಕಲಿತು ಪಾತ್ರ ಮಾಡ್ತಾರಲ್ಲ, ಆ ಥರ ಈಗ ಬೇರೆ ಕಡೆ ಕಲಿಯೋದು ಕಷ್ಟ ಆಗ್ತದೆ ಅವ್ರಿಗೆಲ್ಲ. ಹಾಗಾಗಿ ಆಮೇಲೆ ನಾನೇ 2 ನಾಟಕ ಬರೆದೆ. ಅಮ್ಮ ಎಂದರೆ ಸಾಕೆ, ಆ ಒಂದು ಕ್ಷಣ ಅಂತ. ಅದನ್ನು ಯಾಕೆ ಮಾಡಿದೆ ಅಂದರೆ, ಯಾಕಂದರೆ ಕಂಪ್ನಿ ನಾಟಕಗಳನ್ನ ನೋಡೋದು ಸ್ವಲ್ಪ ಕಷ್ಟ ಆಗ್ತದೆ. ಈಗ ನಾನು ಏನು ಮಾಡಬೇಕು ಅಂತಂದರೆ, ನಮ್ಮ ಸಮಾಜನ ಸುಧಾರಣೆ ಮಾಡಬೇಕಾಗ್ತದೆ. ಸಮಾಜ ಸುಧಾರಣೆ ಅಂದರೆ ಮುಂದಿನ ಪೀಳಿಗೆ, ಕಾಲೇಜ್ ಮಕ್ಕಳು ಸುಧಾರಣೆ ಆಗಬೇಕು. ಯಾಕಂದರೆ ನಮ್ಮ ದೇಶಕ್ಕೆ ಮುಂದೆ ಅವರೇ ಮರೆಯದ ಮಾಣಿಕ್ಯದಂತೆ ಬೆಳಿಬೇಕಾಗಿರೋರು. ಅದಕ್ಕೆ ಅವ್ರಿಗೆ ಒಂದು ನೀತಿ ಪಾಠ ಹೇಳೋ ರೀತಿ 2 ನಾಟಕ ಬರೆದೆ, ಅರ್ಧ ಗಂಟೆ 3/4 ಗಂಟೆ ಮಾಡೋ ಹಾಗೆ. ಅದನ್ನ ಮಾಡಿಕೊಂಡು ಕಾಲೇಜುಗಳಲ್ಲೆಲ್ಲ ಹೋಗಿ ಮಾಡ್ತಾಯಿದ್ದೆ. ಆಮೇಲೆ ವೃದ್ಧಾಶ್ರಮ, ಅನಾಥಾಶ್ರಮ, ಅವರೆಲ್ಲ ನೊಂದ ಜೀವಿಗಳಿರ್ತಾರೆ, ಬೇಜಾರಾಗಿ ಕೂತಿರ್ತಾರೆ. ಅವರಿಗೆ 1 ಗಂಟೆ ಸಾಂಸ್ಕೃತಿಕ ಕಾರ್ಯಕ್ರಮ, ಹಾಡೋದು, ಡ್ಯಾನ್ಸ್ ಮಾಡೋದು, ಅಲ್ಲಿರೋರನ್ನೇ ಕರ್ಕೊಂಡು ಅವ್ರ ಕೈಲಿ ಹಾಡಿಸೋದು, ಅವ್ರ ಕೈಲಿ ಡ್ಯಾನ್ಸ್ ಮಾಡಿಸೋದು, ಒಟ್ಟಿನಲ್ಲಿ 1 ಗಂಟೆ ಅವ್ರು ನಗ್ತಾ ಖುಷಿಯಾಗಿರಲಿ ಅನ್ನೋ ರೀತಿ ಎಲ್ಲ ಕಡೆ ಮಾಡ್ತಿದ್ದೆ. ಆಮೇಲೆ ಮಕ್ಕಳು ಹೊಸದಾಗಿ ಯಾರು ಕಲಿತೀವಿ ಅಂತ ಬರ್ತಾರೆ ಮಕ್ಕಳು, ಈಗ ಹಳೆಯ ಕಲಾವಿದರನ್ನೆಲ್ಲ ಬಿಟ್ಟೆ. ಯಾಕಂತಂದರೆ ಅವರೆಲ್ಲ ಕೆಲವು ಜನ ಇಲ್ಲ ಆ ಥರ ಪಾತ್ರ ಮಾಡೋರು. ಹಂಗಾಗಿ ಹೊಸ ಹುಡುಗರು ಇಂಟ್ರೆಸ್ಟ್ ಇರೋರನ್ನ ತೊಗೊಂಡು ಆ ಥರ ನಾಟಕಗಳನ್ನ ಎಲ್ಲ ಕಡೆ ಮಾಡಿ ಆಶ್ರಮದಲ್ಲೆಲ್ಲ. ಆಮೇಲೆ ಕಾಲೇಜಿನಲ್ಲಿ ಹೋಗಿ, ಗೌರ್ಮೆಂಟ್ ಕಾಲೇಜ್ ಇದ್ದರೆ ದುಡ್ಡು ತೊಗೊಳ್ಳಲ್ಲ, ಯಾಕಂದರೆ ಬಡ ಮಕ್ಕಳೇ ಅಲ್ಲಿಗೆ ಬರೋರೆಲ್ಲ.
ಈ ಪ್ರೈವೇಟ್ ಇತ್ತಂದರೆ ಸುಮ್ಮನೆ ಒಂದೊಂದು ಹುಡುಗರ ಕೈಲಿ 20-20 ರೂಪಾಯಿ ಈಸ್ಕೊಡಿಯಪ್ಪ, ಒಂದು ಒಳ್ಳೆ ನಾಟಕ ಅವರಿಗೆ ನೀತಿ ಬೋಧಕವಾದಂಥ ಒಂದು ಮಾಡ್ತೀವಿ ಅಂತ ಹೇಳಿ ಈಸ್ಕೊಂಡು ನಮ್ಮ ಖರ್ಚು ಒಂದು ಬಸ್ನಾಗ ಹೋಗೋದು ಬರೋದು ಮತ್ತು ನಮ್ಮ ಜೊತೆ ಪಾತ್ರ ಮಾಡಿದವ್ರಿಗೆ ಊಟ ತಿಂಡಿ ಇದಕ್ಕೆಲ್ಲ ಬೇಕಾಗುತ್ತಲ್ಲ, ಹಾಗಾಗಿ ತಗೊಂಡು ಮಾಡ್ತಾಯಿದ್ದೀನಿ, ಈಗಲೂ ಮಾಡ್ತಿರ್ತೀನಿ. ಕಂಪನಿ ಮಾಲೀಕರು ಅಂತ ಹೇಳಿದ್ರೆ ನೀವು, ನಿಮ್ಮ ಕಂಪನಿ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ನೋಡಿ, ಹುಚ್ಚೇಶ್ವರ ನಾಟ್ಯ ಸಂಘ ಕಮತಗಿ ಅಂತ ನಮ್ಮ ಕಂಪನಿ ಹೆಸರು. ಆ ಕಂಪ್ನಿನ 62ನೇ ಇಸ್ವಿನಲ್ಲೇ ಶುರು ಮಾಡಿದರು ನಮ್ಮ ಮನೆಯವರು. ನಾನು 77ನೇ ಇಸ್ವಿಲಿ ಕಂಪ್ನಿಗೆ ಹೋದಾಗ ಆಮೇಲೆ ಅವರ ಸಂಗಾತಿ ಆದೆ. ಅದಕ್ಕೆ ಮೊದಲೇ ಅವರಿಗೆ ಅವ್ರ ಅಕ್ಕನ ಮಗಳನ್ನೇ ಮದುವೆ ಆಗಿ 3 ಜನ ಮಕ್ಕಳಿದ್ದರು, ಗಂಡು ಮಕ್ಕಳಿದ್ದರು. ನಾವು ಹೋದ್ಮೇಲೆ ಸಹಿತ ನಾವೆಲ್ಲ ತುಂಬ ಹೊಂದಾಣಿಕೆಯಿಂದ ಜೀವನ ಮಾಡ್ತೀವಿ. ಈಗಲೂ ನಮ್ಮ ಮಕ್ಕಳು ನನ್ನ ಹತ್ರ ಬರ್ತಾರೆ, ಮಾತಾಡ್ತಾರೆ, ಚೆನ್ನಾಗಿದ್ದೀವಿ ನಾವು. ಮತ್ತು ಅವರು ಕಂಪ್ನಿ ಶುರು ಮಾಡಿದಾಗ ಅವರೇ ಬರೆದಂಥ ನಾಟಕಗಳು ಮಾಡ್ತಾಯಿದ್ರು. ಬಸ್ ಕಂಡಕ್ಟ್ರು, ಗರಿಬೆ ಹಠಾವು, ಮತ್ತು ಹೆಣ್ಣು ಮಗಳು, ಸೈನಿಕನ ಸಹೋದರಿ, ಗಂಡೆದೆಯ ಗೌರಿ, ಈ ಥರ ಒಳ್ಳೊಳ್ಳೆ, ಅಂದರೆ ಇಡೀ ಫ್ಯಾಮಿಲಿನೇ ಬಂದು ಕೂತ್ಕೊಂಡು ನಾಟಕ ನೋಡುವಂಥ ಒಂದು ಕಥೆಗಳಿರ್ತಿತ್ತು, ಬರ್ತಿದ್ರು. ಬೇರೆ ಬೇರೆ ಕವಿಗಳು ಬರೆದಂಥ ನಾಟಕಗಳನ್ನ ತಗೊಂಡು ನಾವು ನಾಟಕಗಳನ್ನ ಮಾಡ್ತಾಯಿದ್ವಿ. ತುಂಬ ವೈಭವದಿಂದ ನಡೀತಾಯಿತ್ತು. ಈಗ ಮೊದಲು ಏನು ಅಂತಂದರೆ ಬರೀ ನಾಟಕ ಇತ್ತು, ಆಮೇಲೆ ಸಿನಿಮಾ ಬಂದಾಗ ಸ್ವಲ್ಪ ಡಲ್ ಆಗಿತ್ತು. ಆಮೇಲೆ ಯಾವಾಗ ಟಿ ವಿ ಮಾಧ್ಯಮ ಬಂದಮೇಲೆ ಸ್ವಲ್ಪ ಮುಕ್ಕಾಲು ಭಾಗ ಕಡಿಮೆ ಆಯಿತು. ಈಗ ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ, ಎಲ್ಲ ಥರನೂ ಕೂತ್ಕೊಂಡು ಮನೆಯಲ್ಲೇ ನೋಡ್ತಾರೆ. ಹೀಗಾಗಿ ನಾಟಕ ಕಂಪನಿಗಳು ಕಡಿಮೆ ಆದರೂ ಇದ್ದಾವೆ ನಾಟಕಗಳ ಕಂಪನಿಗಳು. ಉತ್ತರ ಕರ್ನಾಟಕದಲ್ಲಿ ಜಾತ್ರೆಗಳಲ್ಲೆಲ್ಲ ತುಂಬ ಜನ ತುಂಬ ಇಂಟ್ರೆಸ್ಟಿಂದ ನೋಡ್ತಿರ್ತಾರೆ. ಆದರೆ ಮೊದಲಿನ ಥರ ಇಡೀ ಕುಟುಂಬ ಸಮೇತ ಬಂದು ನೋಡೋವಂಥದ್ದು ಸ್ವಲ್ಪ ಕಡಿಮೆ ಆಯ್ತು. ಈಗ ಕಾಮಿಡಿ, ಈಗ ಜನಕ್ಕೆ ಏನು ಬೇಕೋ ಅದನ್ನು ಅಳವಡಿಸ್ಕೊಂಡು ಕಲಾವಿದರು ನಾಟಕ ಮಾಡಿ, ಯಾಕಂದರೆ ಬದುಕಲೇಬೇಕಲ್ಲ, ಕಲಾವಿದರು ಬದುಕಬೇಕು, ನಾಟಕ ಉಳಿಬೇಕು, ಇದಕ್ಕೆ ಹೆಂಗೆ ಬೇಕು, ಈಗಿನವ್ರಿಗೆ ಯಾವ ಥರ ಅಭಿರುಚಿ ಇರುತ್ತೆ ನೋಡಿಕೊಂಡು ಮಾಡಿ ಕಂಪನಿ ಇದ್ದಾವೆ, ನೋಡ್ತಾ ಇದ್ದಾರೆ. ಆಮೇಲೆ ಹವ್ಯಾಸಿ ತಂಡದವರು ಕಂಪನಿಗಳ ನಾಟಕ ಆಡ್ಕೊತ ಕಲೆ ಉಳಿಸ್ತಾ ಇದ್ದಾರೆ, ಕಲಾವಿದರು ಹುಟ್ಟುತ್ತಾ ಇದ್ದಾರೆ. ತುಂಬ ಹೆಸರು ಮಾಡಿತ್ತು. ಹೇಗೋ ಗುಡಿಗೇರಿ ಕಂಪನಿ ಇತ್ತು, ಚಿತ್ರಗಿ ಕಂಪನಿ ಇತ್ತು, ಆಮೇಲೆ ಮೈಂದರ್ಗಿ ಕಂಪನಿ ಇತ್ತು, ಜೋಶಿಯವ್ರ ಕಂಪನಿ, ಕುಮಾರಸ್ವಾಮಿಯವ್ರ ಕಂಪ್ನಿ, ಭಾಳ ಕಂಪ್ನಿಗಳು, ಪುಟ್ಟರಾಜಗಾವಿ ಕಂಪ್ನಿ ಅಂತೂ ಈಗ ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲ ಕಡೆನೂ ತುಂಬ. ಆಮೇಲೆ ನಮ್ಮಲ್ಲಿ ಪಾತ್ರ ಮಾಡಿದಂಥವ್ರು ರಾಜು ತಾಳಿಕೋಟೆ ಅವ್ರ ಕಂಪ್ನಿ ಇದೆ, ಮಂಡಲ್ಗೇರಿ ಕಂಪ್ನಿ ಇದೆ, ಹೀಗೆ ಕಂಪ್ನಿಗಳು ಇದ್ದಾವೆ. ಆದರೆ ಬೆರಳೆಣಿಕೆ ಅಷ್ಟಿದೆ ಈಗ. ಆವಾಗ ಒಂದೊಂದು ಕಂಪ್ನಿ ಮಾಲೀಕರು 4 ಕಂಪ್ನಿ ನಡೆಸ್ತಾ ಇದ್ದರು. ಜಾತ್ರೆಗಳಲ್ಲಿ ಒಂದು 5-6 ಕಂಪ್ನಿಗಳು ಹಾಕ್ತಾಯಿದ್ರು. ಧರ್ಮಪೀಠ